ನಮಸ್ಕಾರ. ನಾನು ದೇವಪ್ಪ ಅಂತ ಹೇಳ್ಬಿಟ್ಟು ಆನೇಕಲ್ ಘಟಕ ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಬಿಲ್ಲೆ ಸಂಖ್ಯೆ ನಿಮ್ದು? ಬಿಲ್ ಸಂಖ್ಯೆ 195. ಯಾವ ಡಿಪೋಲ್ ಕೆಲಸ ಮಾಡ್ತೀರಿ? ನಾವು ಆನೇಕಲ್ ಡಿಪೋನಲ್ಲಿ ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಿವ್ರೆ? ಇವತ್ತಿನ ವಿಡಿಯೋ ಮಾಡುವ ಉದ್ದೇಶವೇನೆಂದ್ರೆ, ಕೃಷ್ಣಪ್ಪ ಮಾದರ್ ಎಂಬುವರು ರಾಮನಗರ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಅವರು ನನಗೆ ರಜೆ ಮಂಜೂರಾತಿ ಮಾಡಿಕೊಡ್ತೇನೆಂದು 35,000 ರೂಪಾಯಿ ನನ್ನ ಕಡೆಯಿಂದ ತೆಗೆದುಕೊಂಡು 4 ತಿಂಗಳಾದರೂ ಇಲ್ಲಿ ತನಕವಾದರೂ ಯಾವ್ದು ರಜೆ ಮಾಡಿಕೊಟ್ಟಿಲ್ಲ. 4 ತಿಂಗಳ 1 ವರ್ಷ 4 ತಿಂಗಳ? 1 ವರ್ಷದ 4 ತಿಂಗಳಾದರೂ ರಜೆ ಮಾಡಿಕೊಟ್ಟಿಲ್ಲ. ಯಾವ ತರ ನೀವು ಹಣೆ ಕೊಟ್ರಿ ಅವ್ರಿಗೆ? ನಮ್ಗೆ CL ಸಾಹೇಬ್ರ ಹತ್ರ ನಾನು ರಜೆ ಮಂಜೂರು ಮಾಡಿಕೊಡುತ್ತೇನೆ, ನನಗೆ 35,000 ರೂಪಾಯಿ ದುಡ್ಡು ಕೊಡಿ ಅಂತ ಕೇಳಿದ್ರು. ಯಾವ ರಾಮನಗರ CLOನಾ? ರಾಮನಗರ CL. ಅವರ ಖಾತೆಗೆ ಅವ್ರ ಮನೆಯವರ ಖಾತೆಗೆ 35,000 ರೂಪಾಯಿ ಹಣ ಪಾವತಿ ಮಾಡಿರ್ತೇನೆ. ಯಾವ ತರ ಕೊಟ್ರಿ? ಅದು ಫೋನ್ ಪೇ ಮುಖಾಂತರ ಪಾವತಿ ಮಾಡಿರ್ತೇನೆ. ಯಾರ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿದ್ರಿ? ನಮ್ಮ ಮಳೆಯನ ಅಕೌಂಟ್ ಇಂದ ವರ್ಗಾವಣೆ ಮಾಡಿರ್ತೇನೆ. ಓಕೆ. ನೀವ್ ಯಾವ ಕಾರಣಕ್ಕೆ ಗೈರು ಹಾಜರಾತಿ ಆಗಿದ್ರಿ? ನಮ್ಗೆ ಮೈಗೆ ಹುಷಾರಿಲ್ಲದ ಕಾರಣ 3 ತಿಂಗಳ ಮೇಲೆ 100 ದಿನಗಳ ಹೆಚ್ಚಿಗೆ ನಾನು ಗೈರ್ಹಾಜರಾಗಿರುತ್ತೇನೆ. ಆ ಗೈರ್ಹಾಜರಿಯನ್ನು ನಾನು ಮಂಜೂರಾತಿ ಮಾಡಿಕೊಡುತ್ತೇನೆ. ನನಗೆ ಎಷ್ಟು ಹಣ ಅಲ್ಲ, ನೀವು ದಾಖಲಾತಿ ಸಂಬಂಧಪಟ್ಟಂಗೆ ದಾಖಲಾತಿ ಎಲ್ಲ ಸಲ್ಲಿಸಿದ್ರಾ? ಮೆಡಿಕಲ್ ಸರ್ಟಿಫಿಕೇಟ್ ದಾಖಲಾತಿ ನೀಡಿದ್ರಿ, ಆದ್ರೆ ರಜಾ ಮಂಜೂರಾಗಿರಲ್ಲ? ರಜಾ ಮಂಜೂರು ಮಾಡಿರೋದಿಲ್ಲ. ಈಗ ಈ ಮಾಧವರ್ ಅನ್ನೋರು ನಿಮ್ಗೆ ಹೆಂಗ್ ಸಿಕ್ಕಾಕೊಂಡ್ರು? ಯಾರು? ಮಾಧವರ್ ಅನ್ನೋರು ಅವರ ತಮ್ಮ ಮೊಬೈಲ್ ಇಂದ ನನಗೆ ಕರೆ ಮಾಡಿ, ನಿಮ್ಗೆ ಗೈರ್ಹಾಜರಲ್ಲಿ ಇರುತ್ತೀರಿ, ನಿಮ್ಮ ಗೈರ್ಹಾಜರನ್ನು ರಜೆ ಮಂಜೂರು ಮಾಡಿಕೊಡುತ್ತೇನೆ ನಾನು ಸಾಹೇಬ್ರ ಕಡೆ ಹೇಳಿಸ್ಬಿಟ್ಟು ನನಗೆ 35,000 ರೂಪಾಯಿ ಹಣ ನನಗೆ ಫೋನ್ ಪೇ ಮಾಡಿ ನಾನು ರಜೆ ಮಾಡಿಕೊಡ್ತೇನೆ ಅಂತ ಅವರು ನನಗೆ ಹೇಳಿರ್ತಾರೆ. ಅಂದ್ರೆ ಇವರು ಈ ತರದವ್ರನ್ನ ಹುಡುಕ್ತಾರೆ ವಿಭಾಗದಲ್ಲಿ ಅಂತ ಆಯ್ತು. ಇವರೇ ಹುಡುಕಿ ಅವ್ರಿಗೆ ವೈಯಕ್ತಿಕ ಕರೆ ಮಾಡಿ ಇವರೇ ಬೇಡಿಕೆ ಇಡ್ತಾರೆ, ನನಗೆ ಇಷ್ಟು ದುಡ್ಡು ಕೊಡು, ನಾನು ರಜಾ ಮಂಜೂರು ಮಾಡಿಸ್ಕೊಡ್ತೀನಿ, ಮತ್ತೊಂದ್ ಕೆಲಸ ಕಾರ್ಯಗಳನ್ನ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಇವ್ರದ್ದು ಇದೇ ಕೆಲಸ ಅಂತ ಕಾಣಿಸ್ತದೆ ನೀವ್ ಹೇಳೋ ಪ್ರಕಾರ. ಹೌದಾ? ಅದಾದ್ಮೇಲೆ ನೀವು ಅವ್ರಿಗೆ ಎಷ್ಟು ಬಾರಿ ಕೇಳಿದ್ರಿ? ಮತ್ತೆ ನಾನು 4-5 ಬಾರಿ ಕೇಳಿದೆ ಸರ್. ಅವರು ನನ್ನ ಮಾತನ್ನು ಸ್ಪಂದಿಸದೆ, ನಾನು ಅವ್ರು ಬೆನ್ನತ್ತಿ ಹೋದ್ರೆ ಅವ್ರು ನನ್ ಕೇರ್ ಮಾಡ್ದೇನೆ, ಜಾಸ್ತಿ ಕೇಳಿದ್ರೆ ನೀನು ನನ್ನ ಹತ್ರ ಬರಬೇಡ, ನೀವ್ ಬಂದ್ರೆ ಸರಿ ಹೋಗಲ್ಲ ನೋಡ, ನೀನು ನಾನು DC ಸಾಹೇಬ್ ಫೋನ್ ಕೊಡ್ತೀನಿ, DTO ಸಾಹೇಬ್ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ತೀಯ ಅಂತ ಎದುರಿಸ್ಬಿಟ್ಟು ನನ್ಗೆ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ರು. ಬೆದರಿಕೆ ಹಾಕ್ತಿದ್ರಾ? ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸ್ತಾ ಇದ್ರು. ಓಕೆ. ಈಗ ನೀವು ಟೋಟಲ್ 35,000 ಹಣ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವ್ದೇ ಖಾತೆ ರಜಾ ಮಂಜೂರಾಗಿಲ್ಲ? ಓ, ಆ ಮೇಲಧಿಕಾರಿಗಳಿಗೆ ಯಾರನ್ನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ. ನೀವು ಮೇಲಧಿಕಾರಿಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ? ಆ ತರ ಹೇಳಕ್ ಹೋದ್ರೆ ಈ ತರ ಹೇಳ್ಬಿಟ್ಟು ಬೆದರಿಸೋರು. ಅವ್ರು ಯಾವ ಡಿಪೋದಲ್ಲಿ ಕೆಲಸ ಮಾಡ್ತಾರೆ? ಈ ರಾಮನಗರ ಡಿಪೋನಲ್ಲಿ ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಅವ್ರು ಮೊದ್ಲು ಎಲ್ಲಿದ್ರು? ಮೊದಲೇ ಇದ್ರು, ಅಲ್ಲೇ ಇದ್ರು. ಏನವ್ರು ಏನೋ ಡಿಸ್ಮಿಸ್ ಆಗಿ ಮತ್ತೆ ಬಂದಿದ್ದಾರೆ ಅಂತ? ಅದೇ ಮೊದಲು ಏನೋ ಡಿಸ್ಮಿಸ್ ಆಗಿ ಬಂದಿದ್ದಾರಂತೆ ಅವ್ರೇ ಹೇಳಿದ್ರು ಸರ್ ನನಗೆ. ನಾನು ಡಿಸ್ಮಿಸ್ ಆಗಿ ಬಂದಿರೋನು, ಇವಾಗ ನೀನು 3 ತಿಂಗಳ ಮೇಲೆ 100 ದಿನ ಅಬ್ಸೆಂಟ್ ಆಗಿದ್ಯಾ, ಇವಾಗ ಪ್ರೈವೇಟ್ ಅವರೆಲ್ಲ ತಗೊಂತ ಇದಾರೆ ಪ್ರೈವೇಟ್ ಕಡೆಯಿಂದ, ಆತರ ನಿನ್ಗೇನ ತೊಂದರೆ ಆದ್ರೆ ಕೆಲಸ ಕಳ್ಕೊಂಡ್ರೆ ಬಹಳ ಕಷ್ಟ ಅನುಭವಿಸ್ತೀಯ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ನೀನು ಯೋಚನೆ ಮಾಡ್ಬೇಡ, ಮುಂದೆ ಇನ್ನೊಂದು ವಾರ 8-10 ದಿವಸದಲ್ಲಿ ನಿನ್ ಸ್ಯಾಲ್ರಿ ಆಗುತ್ತೆ, 3 ತಿಂಗಳ ಸಂಬಳ ಅಂದ್ರೆ 35,000 ಕೊಟ್ರೆ ನಿನಗೆ 1 ಲಕ್ಷ ರೂಪಾಯಿ ಹಣ ನಿನ್ನ ಅಕೌಂಟಿಗೆ ಬರುತ್ತೆ, ನೋಡಿ ಯೋಚನೆ ಮಾಡು ಅಂತ ಹೇಳಿದ್ದೆ. ನಾನು ಸ್ವಲ್ಪ ಕಷ್ಟದಲ್ಲಿ ಇರ್ಬೇಕಾದ್ರೆ ಮನೆ ಕಡೆ ಸಾಲ ಸೋಲ ಎಲ್ಲ ಮಾಡಿದಕ್ಕೆ 3 ತಿಂಗಳ ಸಂಬಳ ಅಂದ್ರೆ 1 ಲಕ್ಷ ಬರುತ್ತಲ್ಲ ಅಂತ ನಾನು ಆಸೆ ಬಿದ್ಬಿಟ್ಟು ಅವ್ರ ಕೈಗೆ ಕೊಟ್ಟೆ. ಅವ್ರು ನನಗೆ ರಜೆ 4 ತಿಂಗಳಾದ್ರೂ ರಜೆ ಮಾಡದೇನೆ ಹಿಂಗೆ ಮುಂದುವರಿಸ್ಕೊಂಡು ಬಂದ್ರು. ನೀವ್ ಯಾರ ಖಾತೆಯಿಂದ ದುಡ್ಡು ಹಾಕ್ಸ್ತೀರಿ? ನಮ್ಮ ಮಳೆಯ ವೆಂಕಟೇಶ ಸಾಗರ್ ಅಂತ ಹೇಳ್ಬಿಟ್ಟು ನಮ್ಮೂರವ್ರು, ಅವ್ರ ಕಡೆಯಿಂದ 35,000 ರೂಪಾಯಿ ದುಡ್ಡು. ನಿಮ್ಮ ಹತ್ರ ಅವಾಗ ದುಡ್ಡು ಇಲ್ಲದೆ ಇರೋ ಕಾರಣಕ್ಕ? ದುಡ್ಡು ಇರ್ಲಿಲ್ಲ, ನಮ್ಮ ಹತ್ರ ದುಡ್ಡು ಇರದೇ ಇರೋದ ಕಾರಣದಿಂದಾಗಿ ಬೇರೆಯವ್ರ ಹತ್ರ ಸಾಲದ ಮುಖಾಂತರ ಇಸ್ಕೊಂಡು ಅವ್ರ ಖಾತೆಗೆ ನೇರವಾಗಿ ಫೋನ್ ಪೇ ಮಾಡಿಸಿದ್ರಿ. ಇದು ಫೋನ್ ಪೇದು ಡೀಟೇಲ್ಸ್ ತೋರಿಸಿ. ಇದು ಫೋನ್ ಪೇ ಡೀಟೇಲ್ಸ್. ಇದು 30,000 ರೂಪಾಯಿ. 30,000 ರೂಪಾಯಿ ವರ್ಗಾವಣೆ ಆಗಿರೋದು. ಆಮೇಲೆ ಇದು 5,000 ರೂಪಾಯಿ ಇದು ಬೇರೆ ಬರುತ್ತೆ. ಓಕೆ. ಅದರಲ್ಲೂ ಕೃಷ್ಣಪ್ಪ ಮಾಧವರ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಕೃಷ್ಣಪ್ಪ ಮಾಧವರ್ ಎಷ್ಟು ಡೇಟ್ ಹಂಗೆ ಇಟ್ಕೊಳ್ಳಿ, ಡೇಟ್ ಇಟ್ಕೊಳ್ಳಿ.
18 ಡಿಸೆಂಬರ್ 2023 6 ಗಂಟೆ 12 ನಿಮಿಷ. ಇದು ಅದು 5,000ದ್ದು. ಇದು 10 ಗಂಟೆ 4 ನಿಮಿಷ 18 ಡಿಸೆಂಬರ್ 2023 30,000. ಓಕೆ, ಆಯ್ತು. ಈಗ ಮಾನ್ಯ ವ್ಯವಸ್ಥಾಪಕರಲ್ಲಿ ನೀವೊಂದು ಪತ್ರ ಬರೀತಾ ಇದ್ದೀರಾ? ಮಾನ್ಯ ವ್ಯವಸ್ಥಾಪಕರು ನಿರ್ದೇಶಕರಲ್ಲಿ ಇದೊಂದು ಪತ್ರ ಬರೀದಿದ್ದೀರಾ. ಪತ್ರ ಮುಖಾಂತರ ಏನಂತ ಕೇಳ್ಕೊಂಡಿದ್ದೀರಾ? ನಮ್ಗೆ ಈಗ ಆಗಿರುವ ಅನ್ಯಾಯವನ್ನು ವಾಪಸ್ ಕೊಡಿಸಬೇಕು, ನ್ಯಾಯ ಒದಗಿಸ್ಕೊಡಿ, ರಜೆ ಮಂಜೂರಿ ವಾಪಸ್ ಕೊಡಿಸ್ಬೇಕಂದ್ರೆ ಇವರು ಲಂಚದ ರೂಪದಲ್ಲಿ ತಗೊಂಡಿದ್ದೀರಾ? ಲಂಚದ ರೂಪದಲ್ಲಿ ತಗೊಂಡಿರುವಂತ ದುಡ್ಡನ್ನ ಅವರಿಗೆ ವಾಪಸ್ ಕೊಡಿಸಬೇಕಂತ. ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ನಮ್ಗೆ ಅವರು ಫೋನ್ ಮಾಡಿ ತಿಳಿಸಿದ್ರು. ಅಲ್ಲ, ಈಗ ಈ ತರದ್ದು ಎಷ್ಟು ಜನಕ್ಕೆ ಆತರ ಮಾಡಿದ್ದಾರೆ ಇವರು? ಸುಮಾರು ನಮ್ ಡಿಪೋನ್ ಅಂದ್ರೆ 4-5 ಜನಕ್ಕೆ ಮಾಡಿದ್ದಾರೆ. ಸುಮಾರು ಜನಕ್ಕೆ ವಾಪಸ್ ಕೊಟ್ಟವ್ರೆ. ನಮ್ಮಂತವ್ರಿಗೆ ಕೊಡದೇನೆ ಈ ತರ ಆಟ ಆಡ್ತಾರೆ. ಅಲ್ಲ, ಈ ತರ ಅವ್ರು ದುಡ್ಡು ಕೊಡ್ತಾರೆ ಅಂತ ನಿಮಗ್ ಗೊತ್ತಾಯ್ತಾ? ಅವ್ರು ಕೊಟ್ಟ ಗೊತ್ತಾಯ್ತು. ಯಾವ ತರ ತಿಳ್ಕೊಂಡ್ರಿ? ನಾವು ಅದೇ ಇವ್ರು ಮಾಗಡಿ ಡಿಪೋದು ರಾಮನಗರ ಡಿಪೋದವ್ರು. ಬೇರೆಯವರು ನಮ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಮಾಡ್ಕೊಡ್ತಾರೆ, ಕೃಷ್ಣಪ್ಪ ಮಾದರನವರು ತುಂಬಾ ಒಳ್ಳೆಯವರು ಅಂತ ಕೆಲವಷ್ಟು ಜನ ಹೇಳಿದ್ರೆ ನಮ್ಗೆ. ಇವ್ರು ಹಂಗ ಹೇಳೋದಕ್ಕೆ ನಾನು ಇದ್ ಮಾಡಿಲ್ಲ. ಅವ್ರಿಗೆ ನನ್ನ ನಂಬರು ನಮ್ ಡಿಪೋನವ್ರಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಫೋನ್ ಮಾಡಿಸಿ, ದೇವಪ್ಪನವ್ರು ನೀವೇನಾ, ನಿಮ್ಗೆ ಈ ತರ ಮಾಡ್ಕೊಡ್ತೀನಿ, ರಜೆ ಮಾಡ್ಕೊಡ್ತೀನಿ, 3 ತಿಂಗಳು ದುಡ್ಡು ಬರಂಗ್ ಮಾಡ್ಕೊಡ್ತೀನಿ, ನೀವೇನ್ ಯೋಚನೆ ಮಾಡಕ್ ಹೋಗ್ಲಿ, ಸಾಕು ನಮ್ಮ ಹತ್ರ ಇದೆ, ನಮ್ ಕೈಲಿ ಇದಾರೆ, ನಾನೆಲ್ಲ ಇದೆಲ್ಲ ಮಾಡ್ಕೊಡ್ತೀನಿ, ನನಗೆ 35,000 ರೂಪಾಯಿ ಕೊಡಿ ಅಂತ ನನ್ನ ಕಡೆಯಿಂದ ದುಡ್ಡು ವರ್ಗಾವಣೆ ಮಾಡ್ಸಿದ್ವಿ. ಈಗ ಇದೇ ತರ ಸುಮಾರು ಜನಕ್ಕೆ ಮೋಸ ಮಾಡಿ ಅವ್ರ ದುಡ್ಡನ್ನ ವಾಪಸ್ ಕೊಟ್ಟಿರೋ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಕೆಲವ್ರು ಗೊತ್ತಿದೆ ಸರ್. ಈಗ ನಿಮ್ಗೆ ಅವ್ರು ತಿಳ್ಕೊಂಡ್ ಬಂದ್ರ ನೀವು ಯಾವ ತರ? ನಾನು ಅವ್ರ ಬಗ್ಗೆ ತಿಳಿದಿದ್ದೇನೆ ಕೆಲವರಿಗೆ. ಅಲ್ಲ, ಈಗ ಮಾಗಡಿ ಡಿಪೋದವ್ರಿಗೊಬ್ರು ದುಡ್ಡು ವಾಪಸ್ ಕೊಟ್ಟಿದ್ದಾರೆ, ಗೊತ್ತಾ ನಿಮ್ಗೆ? ಬಾಬು ಮುಜಾವರ್ ಅಂತ ಹೇಳಿ ಅವರು ನನಗೆ ಈ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನೀವು ಮತ್ತೆ ಈ ತರ ಪತ್ರ ಬರೆಯಕ್ ಬಂದಿದ್ದೀರಿ. ಪತ್ರ ಬರೆದು ವಿಡಿಯೋ ಮುಖಾಂತರ ಇನ್ನು ಈ ತರ ಅನ್ಯಾಯ ಆಗಿರ್ತಕ್ಕಂತ ನೌಕರರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ನೀವು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀರಾ. ಕೊನೆಯದಾಗಿ ಏನಂತ ಹೇಳ್ತೀರಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ? ಕೊನೆಯದಾಗಿ ಹೇಳೋದೇನೆಂದ್ರೆ, ನಮ್ಗೆ ಈ ಹಣವನ್ನು ಮರುಪಾವತಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿದ್ವಿ. ಯಾವ ತರ ಕಾನೂನಾತ್ಮಕವಾಗಿ ಹೇಳ್ತೀರಿ? ಕಾನೂನಾತ್ಮಕವಾಗಿ ನಮ್ಗೆ ಹಣವನ್ನು ವಾಪಸ್ಸು ಮರುಪಾವತಿಸಬೇಕಂತ ಅವರಿಗೆ ಹೇಳಿದ್ವಿ. ಅಲ್ಲ, ಈಗ ಅವರು ಸುಮಾರು ಲಕ್ಷಾಂತರ ರೂಪಾಯಿ ಈ ತರ ನೌಕರರಿಗೆ ಮೋಸ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅದು ಸತ್ಯನಾ? ಸತ್ಯನಾ? ಆ ತರದ್ದು ರಾಮನಗರ ಡಿವಿಷನ್ ಅಲ್ಲಿ ಜಾಸ್ತಿ ಇದೆಯಾ ಅಥವಾ ಬೇರೆ ಬೇರೆ ಡಿವಿಷನ್ ಇದೆಯಾ? ನನಗೆ ಗೊತ್ತಿದ್ದಂಗೆ ರಾಮನಗರ ಡಿವಿಷನ್ ಅಲ್ಲಿ ಇದೆ. ರಾಮನಗರ ಡಿವಿಷನ್ ಅಲ್ಲಿ ಇವ್ರಿಗೆ ಅಷ್ಟೊಂದು ದುಡ್ಡು ಕಾಸು ವ್ಯವಸ್ಥೆ ಈ ತರ ಎಲ್ಲ ಇಸ್ಕೊಂಡು ಮೋಸ ಮಾಡ್ತಾರಲ್ಲ, ಇವ್ರಿಗೆ ಹಿಂದೆಗಡೆ ಬೆನ್ನಲ್ಲಿ ಹೋಗಿ ಅದೇ ಹಲವಾರು ಅಧಿಕಾರಿಗಳವ್ರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಗೊತ್ತಿಲ್ಲ. ಅಲ್ಲ, ಇಷ್ಟೊಂದು ಈ ತರ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಇರ್ಲೇಬೇಕು ಅನ್ನೋದು ಒಂದು ಇದರಿಂದ ದೃಢ ಆಗ್ತಾ ಇರ್ತದಲ್ವಾ? ಗೊತ್ತಿಲ್ಲ. ಈಗ ಕೊನೆಯದಾಗಿ ರಾಮನಗರ DC ಅವ್ರಿಗಾಗ್ಲಿ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗಾಗಲಿ ಅಥವಾ ಭದ್ರತಾ ಜಾಗೃತ ಅಧಿಕಾರಿಗಳಿಗಾಗ್ಲಿ ಏನ್ ಹೇಳ್ತೀರಿ? ಅವರಿಗೆ ನಾನು ಕೇಳಿಕೊಳ್ಳೋದಷ್ಟೇ, ನಮಗಾಗಿರೋ ಅನ್ಯಾಯನ ಯಾರಿಗ ಆಗ್ಬಾರ್ದು, ಆತರ ಅವ್ರಿಗೊಂದು ಏನೋ ಒಂದು ದಂಡ ವಿಧಿಸಬೇಕಂತ ಕೇಳ್ಕೊಳ್ತೀನಿ. ಅಲ್ಲ, ಕಾನೂನಾತ್ಮಕವಾಗಿ ಅವ್ರಿಗೆ ಈ ಪತ್ರದ ಮುಖಾಂತರ ನೀವು ಮನವಿ ಸಲ್ಲಿಸ್ತಾ ಇದ್ದೀರಾ. ಈ ಪತ್ರವನ್ನು ಆಧರಿಸಿ ಅವರು ವಿಚಾರಣೆ ನಡೆಸಿ ತಮ್ಮ ಹಣನ ವಾಪಸ್ ಕೊಡೋದ್ರ ಜೊತೆಗೆ ಈಗ ಇಂಥ ಲಂಚಾವತಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ನೌಕರನಿಗೆ ಕಾನೂನಾತ್ಮಕವಾಗಿ ಭ್ರಷ್ಟಾಚಾರ ಅಡಿಯಲ್ಲಿ ನೀವು ಶಿಕ್ಷೆಗೆ ಒಳಪಡಿಸುವುದರ ಜೊತೆಗೆ ಈ ತರದ್ದು ಇನ್ಯಾರಿಗೂ ಆಗ್ಬಾರ್ದು. ಈ ತರದ್ದು ಸಾರಿಗೆ ಸಂಸ್ಥೆನಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇರ್ತಕ್ಕಂಥದನ್ನ ತಡಿಬೇಕು ಅಂತ ಹೇಳಿ ತಾವು ಆಗ್ರಹಿಸ್ತೀರಾ? ಓಕೆ. ಕೊನೆಯದಾಗಿ ಮಾನ್ಯ ವ್ಯವಸ್ಥಾಪಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳಿ, ಏನಂತ ಹೇಳ್ತೀರಿ? ನಾನು ವ್ಯವಸ್ಥಾಪಕರ ನಿರ್ದೇಶಕರಲ್ಲಿ ಮನವಿ ಮಾಡಿಕೊಳ್ಳಿದ್ದೇನೆಂದ್ರೆ, ಈ ಅರ್ಜಿಯಲ್ಲಿ ನಾನು ಎಲ್ಲಾ ವಿವರವನ್ನು ತಿಳಿಸಿರುತ್ತೇನೆ. ಇದು ನೋಡಿಬಿಟ್ಟು ನಮ್ಗೆ ಆಗಿರೋ ಅನ್ಯಾಯವನ್ನು ನ್ಯಾಯ ದೊರಕಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.